ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಂದ ಸ್ವಾಗತ ಮತ್ತು ಪ್ರಸ್ತಾವನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯ ಬನಂಜಿಯವರನ್ನು ಮನದಾಳದಲ್ಲಿ ಸ್ಮರಿಸಿಕೊಳ್ತಾ ಆಚಾರ್ಯರ ಪುಣ್ಯಾರಾಧನೆ 4ಕ್ಕೆ ವೇದಿಕೆ ಮೇಲಿರುವ ಪರಮ ಪೂಜ್ಯರನ್ನು, ಗಣ್ಯಮಾನ್ಯರನ್ನು, ಅತಿಥಿಗಳನ್ನು ಮತ್ತು ನೀವೆಲ್ಲ ಸ್ವಾಗತಿಸುವಂಥ ಒಂದು ಭಾಗ್ಯಕ್ಕೆ ಆಚಾರ್ಯರು ನಮಗೆ ಅಪ್ಪಣೆ ಕೊಟ್ಟಿದ್ದಾರೆ. ಆಚಾರ್ಯರು ನಮ್ಮನ್ನು ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆಸಿದವರು. ಯಾರನ್ನೂ ಕತ್ತಲೆಯಲ್ಲಿ ಇರಿಸಲಿಲ್ಲ. ಬೆಳಕು ದೊಡ್ಡದು, ಬೆಳಕನ್ನು ಬೆನ್ನು ಹತ್ತಿ ಅಂಥೇಳಿ ನಮಗೆ ಪ್ರಚೋದನೆ ಮಾಡಿದಂಥವರು. ಆಚಾರ್ಯರ ಪುಣ್ಯಾರಾಧನೆಯಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳು ಅಂತ ಹೇಳ್ತಾ, ಈ ಪುಣ್ಯಾರಾಧನೆಯನ್ನು ನಡೆಸ್ಕೊಳ್ಬೇಕು ಅಂಥೇಳಿ ಈ ಆಶೀರ್ವಚನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂಥೇಳಿ ನಾವು ಪರಮ ಪೂಜ್ಯ ಶ್ರೀ ಶ್ರೀ ಯತಿರಾಜಯ್ಯರ ಸ್ವಾಮಿಗಳನ್ನು ನಾವು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನು ಆಶೀರ್ವಚನವನ್ನು ನೀಡುವುದಲ್ಲದೆ ನಮ್ಮೆಲ್ಲರಿಗೂ ಕೂಡ ಮುಂದೆ ಮಾಡುವ ಎಲ್ಲ ಕಾರ್ಯಗಳಿಗೂ ಒಂದು ಭರವಸೆಯ ಬೆಳಕಾಗಿ ಅವರು ನಮ್ಮಿಂದ ನಿಂತಿದ್ದಾರೆ. ಪರಮ ಪೂಜ್ಯ ಶ್ರೀ ಯತಿರಾಜಯ್ಯರ ಸ್ವಾಮಿಗಳು ಮೇಲುಕೋಟೆಯ ಜಗದ್ಗುರು ರಾಮಾನುಜಾಚಾರ್ಯ ಮಹಾಸಂಸ್ಥಾನದ ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳು. ಪೂರ್ವಾಶ್ರಮದಲ್ಲಿ ಅವ್ರ ಜೊತೆ ಇರುವ, ಓಡಾಟ ಮಾಡುವ, ಮಾತನಾಡುವ ಒಂದು ಸೌಭಾಗ್ಯ ನಮಗಿತ್ತು. ಅದೇ ಕೂಡ ಈಗಲೂ ಕೂಡ ಅದನ್ನು ಹಾಗೆ ನಡೀತಾ ಇದೆ. ಸಾಹಿತ್ಯದ ವಿಷಯದಲ್ಲಿ, ಸಂಗೀತ, ಸಂಸ್ಕೃತಿ, ಧರ್ಮ, ಕಲೆ ಮುಂತಾದ ಹಲವು ವಿಷಯಗಳಲ್ಲಿ ಪರಮ ಪೂಜ್ಯ ಸ್ವಾಮಿಗಳಿಗೆ ಬಹಳ ಆಸಕ್ತಿ. ಅಂಥ ಕೆಲಸ ಎಲ್ಲಿ ನಡೆದರೂ ಕೂಡ ಅಲ್ಲಿ ಅವರ ಸಹಾಯ ಹಸ್ತ, ಆಶೀರ್ವಚನ ಇದ್ದೇ ಇರುತ್ತೆ. ನಾವು ಈ ವರ್ಷ ಯಾರನ್ನು ಕರಿಬೇಕು ಅಂತ ವೀಣಾ ಅವ್ರ ಜೊತೆಗೆಲ್ಲ ಮಾತಾಡ್ತಿರುವಾಗ ನಮಗೆ ಕಂಡವರು ಮತ್ತು ಆಚಾರ್ಯರು ನಮ್ಮಲ್ಲಿ ನಿಂತು ಕಾಣಿಸಿದವರು ಪರಮ ಪೂಜ್ಯರಾದ ಶ್ರೀ ಯತಿರಾಜಯ್ಯರ ಸ್ವಾಮಿಗಳು. ಅವರನ್ನು ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಭಕ್ತಿಪೂರ್ವಕವಾಗಿ ಅವರನ್ನು ಈ ಸಭೆಗೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾರೆ. ಈ ದಿನ ಬನಂಜ ಗೋವಿಂದಾಚಾರ್ಯ ಪುರಸ್ಕಾರ ಸ್ವೀಕಾರ ಮಾಡ್ತಿರೋರು ಪ್ರೊಫೆಸರ್ BM ರಮೇಶ್ ಅವರು. ಮ್ಯಾನಿಟೋಬಾ ವಿಶ್ವವಿದ್ಯಾಲಯ ಕೆನಡಾದಿಂದ ಅವರು ಬಂದಿದ್ದಾರೆ. ಅವ್ರ ಜೊತೆ ಮಾತಾಡುವಾಗ ಹೇಳಿದೆ ನಾನು, ನೀವು ಕೆನಡಾದಿಂದ ಇಲ್ಲಿಗೆ ಬರುವುದಕ್ಕೂ ಈ ಕಾರ್ಯಕ್ರಮ ನಡೀತಿರೋದಕ್ಕೂ ಒಂದು ಯೋಗ ನಮಗೆ ಒದಗಿ ಬಂದಿದೆ. ನಿಮಗೇ ಆ ಪುರಸ್ಕಾರ ಸಿಗಬೇಕಾಗಿತ್ತು. ಮತ್ತು ಈ ವರ್ಷ ನಿಮಗೆ ಡಾಕ್ಟರ್ ಬನಂಜ ಗೋವಿಂದಾಚಾರ್ಯ ಪುರಸ್ಕಾರವನ್ನು ನೀಡೋದಕ್ಕೆ ಆಚಾರ್ಯರೇ ಒಂದು ಅಪ್ಪಣೆ ಮಾಡಿದ್ದಾರೆ. ಮತ್ತು ಅವರ ಬಗ್ಗೆ ಇದರ ಹಿಂದೆ ಅನೇಕ ಇದೆ, ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಎಷ್ಟು ಒಳ್ಳೆಯ ಕೆಲಸ ಅಂತಂದರೆ, ಬರದಕೊಪ್ಪ ಮಂಜಪ್ಪ ರಮೇಶ್ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬರದಕೊಪ್ಪ ಊರಿನವರು. ಧರ್ಮಸ್ಥಳದ ಉಜಿರೆಯಲ್ಲಿ 5 ವರ್ಷ ಓದಿ ಬೆಂಗಳೂರು ಬಂದು ಸ್ನಾತಕೋತ್ತರ ಪದವಿಯನ್ನು ಮನಃಶಾಸ್ತ್ರದಲ್ಲಿ MA ಪದವಿ ಪಡೆದು ಮುಂಬೈಯಲ್ಲಿ ಜನಸಂಖ್ಯಾ ವಿಜ್ಞಾನದಲ್ಲಿ PhD ಪದವಿಯನ್ನು ಅವರು ಮುಗಿಸಿ ಅಮೆರಿಕದ ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಡಾಕ್ಟರನ್ನು ಮಾಡಿದವರು. ವಿದ್ಯಾರ್ಥಿಯಾಗಿದ್ದ ಸಮಯದಿಂದಲೇ ಸಂಸ್ಕೃತವನ್ನು ಕಲಿತಿದ್ದ ರಮೇಶ್ ಧಾರವಾಡದ JC ಸಂಸ್ಥೆಯ ಜನಸಂಖ್ಯಾ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದವರು. ಮುಂದೆ ಕೆನಡಾದ ಮ್ಯಾನಿಟೋಬಾ ವಿಶ್ವವಿದ್ಯಾಲಯದ ವೈದ್ಯಕೀಯ ಕಾಲೇಜು ಸಮುದಾಯ ಆರೋಗ್ಯ ವಿಭಾಗದ ಮಾತೃ ಮತ್ತು ನವಜಾತ ಶಿಶು ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ಕರ್ನಾಟಕ ಮತ್ತು ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸಿದವರು. ತನ್ನ ವೃತ್ತಿಪರ ಜೀವನವನ್ನು ಕೆನಡಾ ಮತ್ತು ಭಾರತಗಳ ಎರಡರಲ್ಲಿಯೂ ಕಳೆದು ಈಗ 8 ವರ್ಷಗಳಿಂದ ಕೆನಡಾದಲ್ಲಿಯೇ ಅವರು ನೆಲೆಸಿದ್ದಾರೆ. ವೃತ್ತಿಪರರಾಗಿದ್ದುಕೊಂಡು ಸುಮಾರು 30 ವರ್ಷಗಳಿಂದ ಅವರು ನಿರಂತರವಾಗಿ ಶ್ರೀ ವೇದವ್ಯಾಸರ ಮಹಾಭಾರತದ ಮೂಲ ಆವೃತ್ತಿಯನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಜಗತ್ತಿನ ಎಲ್ಲೆಡೆ ಕಂಪ್ಯೂಟರ್ ಯುಗ ಅತ್ಯಂತ ವೇಗವಾಗಿ ಹಬ್ಬಿಕೊಳ್ಳುವ ಮೊದಲೇ ಕಂಪ್ಯೂಟರ್ ಬಳಕೆಯನ್ನು ಆರಂಭಿಸಿದ್ದು ಇವರು. ಕೇವಲ ಮೂಲಕೃತಿಯ ಭಾಷಾಂತರವನ್ನಷ್ಟೇ ಗುರುತಿಯಾಗಿಸಿಕೊಂಡಿದ್ದಲ್ಲದೆ ಪಂಚಮ ವೇದವೆಂದೇ ಹೆಸರಾದ ಮಹಾಭಾರತದ ವಿವರಣೆಯನ್ನು, ಇನ್ನುಳಿದ ವೇದ, ಇತಿಹಾಸ,
ಪುರಾಣಗಳ ಎಲ್ಲದರಲ್ಲಿಯೂ ಬರುವ ಕಥೆ ಉಪಕಥೆ ಇತ್ಯಾದಿಗಳಿಗೆ ಕೊಂಡಿಯಾಗಿ ಬೆಸೆಯುವ ಪ್ರಯತ್ನವನ್ನು ಯಶಸ್ವಿಯಾಗಿ ನಮ್ಮ ರಮೇಶ್ ಅವರು ನಡೆಸಿದ್ದಾರೆ. ಪುಣೆ ಭಂಡಾರ್ಕರ್ ಪ್ರಾಚ್ಯ ಸಂಶೋಧನಾ ಸಂಸ್ಥೆ ಸುಮಾರು 300ಕ್ಕೂ ಹೆಚ್ಚು ಮಹಾಭಾರತದ ಕಡು ಪ್ರತಿಗಳು ದೇಶದೆಲ್ಲ ಕಡೆಗಳಿಂದ ಹೊರದೇಶಗಳಿಂದ ಸಂಗ್ರಹಿಸಿ ಪರಿಶೋಧಿಸಿ ಸಿದ್ಧಪಡಿಸಿರುವ ಮಹಾಭಾರತದ ಮೂಲ ಸಂಸ್ಕೃತದ ವಿಮರ್ಶಾತ್ಮಕ ಆವೃತ್ತಿಯನ್ನು ಆಧಾರವಾಗಿ ಇಟ್ಕೊಂಡಿರೋದು. ನಾನು ಅವ್ರು ಬಂದಾಗ ಹೇಳಿದೆ, ಪುಣೆ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟು ವಿ ಎಸ್ ಸುಕ್ತಂಕರ್ ಮಹಾಮಹೋಪಾಧ್ಯಾಯ ವಿ ಎಸ್ ಸುಕ್ತಂಕರ್ ಅವರು ಮಾಡಿದ ಮಹಾಭಾರತದ ಮೂಲ ಆವೃತ್ತಿಯನ್ನು ಏನಿದೆಯೋ ಅವರ ನಂತರದಲ್ಲಿ ಮೂಲ ಮಹಾಭಾರತದ ಆವೃತ್ತಿಯ ಅನೇಕ ಪ್ರತಿಗಳನ್ನು ಇಟ್ಕೊಂಡು ಮಾಡ್ತಿರುವ ಏಕೈಕ ವಿ ಎಸ್ ಸುಕ್ತಂಕರ್ ಆದಮೇಲೆ, ವಿ ಎಸ್ ಸುಕ್ತಂಕರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ವಿ ಎಸ್ ಸುಕಟಣಕರ ಅವರಾದಮೇಲೆ ಮತ್ತೆ ನಮ್ಮ ಪ್ರೊಫೆಸರ್ ಬಿ ಎಂ ರಮೇಶ್ ಅವರೇ ಅದರ ಮುಂದುವರಿಸುತ್ತಿರೋದು. ಇದು ನಮ್ಮೆಲ್ಲರಿಗೂ ಭಾಳ ಇದು. ಮತ್ತು ಅದಕ್ಕೆ ಅವ್ರಿಗೆ ಬೇಕಾದ ತಂತ್ರಜ್ಞಾನ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ವಿಮರ್ಶಾತ್ಮಕ ಆಧಾರವಾಗಿ ಇಟ್ಟುಕೊಂಡು ಕನ್ನಡದಲ್ಲಿ ಅದೇ ಮೂಲ ಮಹಾಭಾರತದ ಕಂಪನ್ನು ತನ್ನ ಕೆಲಸದ ಮೂಲಕ ಹೊರಸೂಸುವ ಪ್ರಯತ್ನವನ್ನು ನಮ್ಮ ಪ್ರೊಫೆಸರ್ ರಮೇಶ್ ಅವರು ನಡೆಸಿದ್ದಾರೆ. ವಿದ್ಯಾರ್ಥಿಯಾಗಿ ಸಂಸ್ಕೃತವನ್ನು ಕಲಿತಿದ್ದರಿಂದಲೇ ಈ ಭಾಷಾಂತರ ಅನುವಾದ ಕೆಲಸ ಸಾಧ್ಯವಾಯಿತು ಎಂದು ನಮ್ರತೆಯಿಂದಲೇ ಅವರು ನುಡಿತಾರೆ. 2017ರಿಂದ ತನ್ನ ಭಾಷಾಂತರ ಅನುವಾದವನ್ನು ಅಂತರ್ಜಾಲದ ಮೂಲಕ ಎಲ್ಲರೂ ಮುಕ್ತವಾಗಿ ದೊರೆಯುವಂತೆ ಮಾಡಿದ್ದಾರೆ. ಅದರಲ್ಲಿ ವೇದಗಳು, ಉಪನಿಷತ್ ಮತ್ತು 18 ಪುರಾಣಗಳನ್ನು ಕೂಡ ಓದುಗರಿಗೆ ಒದಗುವಂತೆ ಮಾಡಿದ ಕೀರ್ತಿ ಇವರದು. www.vasolin.com ಎಂಬ ಒಂದು ಜಾಲತಾಣದ ಮೂಲಕ ಅವರು ಇದಿಷ್ಟುವರೆಗೂ ಕನ್ನಡಿಗೆ ಮಾಡುವ ಉಪಕಾರ ಅನನ್ಯವಾದ್ದು. ಸನಸು ಜಾತಿಯಂಥ ವಿಷಯ ಅನುವಾದಿಸಲು ಶಂಕರರ ಭಾಷೆ ಬಳಸಿದ್ದೇನೆ ಎನ್ನುವಲ್ಲಿಂದ ತೊಡಗಿ ಪ್ರತಿ ವಿಷಯ ವಿವರಣೆಯಲ್ಲೂ 18 ಪುರಾಣಗಳ ಸಮಗ್ರ ನೋಟು ನೀಡುವ ಅವರ ಕೆಲಸ ಒಂದು ವಿಶ್ವಕೋಶಾತ್ಮಕವಾದ ಕೆಲಸ. ಅದು ಅವರು 10 ಅಥವಾ ಅದಕ್ಕೂ ಹೆಚ್ಚು ಮಂದಿ ಕೂಡಿ ಮಾಡಬಹುದಾದ ಕೆಲಸವನ್ನು ಕೇವಲ ಒಬ್ಬರೇ ತಮ್ಮ ಅಂತರ್ಜಾಲ, ತಮಗಿರುವಂಥ ತಾಂತ್ರಿಕ ಪರಿಣತಿಯಿಂದ, ಸಂಸ್ಕೃತದ ಮೇಲಿರುವ ಭಾಷಾ ಪರಿಣತಿಯಿಂದ, ಅವರಿಗಿರುವ ಸಂಸ್ಕೃತದ ಅಭಿಮಾನದಿಂದ ಇಷ್ಟು ಕೆಲಸವನ್ನು ಒಬ್ಬರೇ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ನಮ್ರತೆಯಿಂದ, ಪ್ರೀತಿಯಿಂದ, ಗೌರವದಿಂದ ಅವರಿಗೆ ನಾವು ಸ್ವಾಗತವನ್ನು ಬಯಸೋದಲ್ದೇ ಇವತ್ತು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರ ಪುರಸ್ಕಾರವನ್ನು ಅವರು ಸ್ವೀಕಾರ ಮಾಡಬೇಕು ಅಂಥೇಳಿ ತಮ್ಮೆಲ್ಲರನ್ನು ತಮ್ಮ ಮೂಲಕ ಮತ್ತು ನಮ್ಮ ಸಂಸ್ಥೆಯ ಮೂಲಕ ಅವರಲ್ಲಿ ಕೋರ್ತೇನೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತು 2 ಉಪನ್ಯಾಸಗಳಿವೆ. ಒಂದು, ನಮಗೆಲ್ಲರಿಗೂ ಚಿರಪರಿಚಿತರು, ಯಾವ ವಿಷಯ ಬೇಕಾದರೂ, ಎಷ್ಟು ಹೊತ್ತು ಬೇಕಾದರೂ, ಇಡೀ ದಿನವೆಲ್ಲ ಬೇಕಾದರೆ ಉಪನ್ಯಾಸ ಮಾಡಬಲ್ಲಂಥ ಸಾಮರ್ಥ್ಯ, ಹೃದಯವಂತಿಕೆ, ನಮ್ರತೆ, ವಿದ್ವತ್ತನ್ನು ಸಂಪಾದಿಸಿದ್ರು ಅದರೊಳಗೆ ವಿನಯವನ್ನು ತುಂಬಿಕೊಂಡ ಒಂದು ವಿದ್ವತ್ತು. ಯಾವ ವಿಷಯದಲ್ಲಿ ಹೇಳಬೇಕಾದರೂ ಹೇಳೋಕ್ಕಾಗಲ್ಲ. ಡಾಕ್ಟರ್ ಗುರುರಾಜ್ ಕರ್ಜಿಯವರ ಬಗ್ಗೆ ಒಂದು ಸಣ್ಣ ಮಗುವಿನಿಂದ ಹಿಡಿದು ಪಂಡಿತೋತ್ತಮರವರೆಗೂ ಅವರು ನಿರಾಯಾಸವಾಗಿ ಓಡಾಡಬಲ್ಲರು. ಅವರವರ ಮನಸ್ಥಿತಿಗೆ ಅವರವರ ರೀತಿಗಳಲ್ಲಿ ಸ್ಪಂದಿಸಬಲ್ಲ ಮಹಾಮನೀಷಿ, ಆ ಮಹಾಮನೀಷಿ ಡಾಕ್ಟರ್ ಗುರುರಾಜ್ ಕರ್ಜಿಯವರು. ಅವರು ಇವತ್ತು ಶ್ರೀಮದ್ ಆಚಾರ್ಯರು ಮತ್ತು ಬನ್ನಂಜೆಯವರನ್ನು ಕುರಿತು ಅವರು ಮಾತಾಡ್ತಾರೆ ವಿಷಯ ಕುರಿತು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ನಾನು ಪ್ರೀತಿಯಿಂದ, ಗೌರವದಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ನಾನು ಅವರನ್ನು ಸ್ವಾಗತ ಮಾಡ್ತೇನೆ. ಪಂಡಿತಾಚಾರ್ಯರು ಮತ್ತು ಗೋವಿಂದ ಪಂಡಿತಾಚಾರ್ಯರ ಬಗ್ಗೆ ಈ ವರ್ಷ ಒಂದು ವಿಶೇಷವಾದ ಉಪನ್ಯಾಸವನ್ನು ನೀಡಕ್ಕೆ ಬಂದಿರೋರು ಶ್ರೀ ವಿಜಯಸಿಂಹ ಆಚಾರ್ಯರು. ಅವರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಅಂತರ್ಜಾಲದಲ್ಲಿ ನೀವು ಒಂದ್ಸರಿ ವಾಟ್ಸಪ್ಪನ್ನು ತೆರೆದರೆ ವಿಜಯಸಿಂಹ ಅವರ ಅಲ್ಲಲ್ಲಿ ಮಾಡಿದ ಉಪನ್ಯಾಸಗಳ ಸರಣಿ ಉಪನ್ಯಾಸಗಳು, ಅವ್ರು ನಡೆಸಿದ ಸಂವಾದಗಳು ಉದ್ದಕ್ಕೂ ಕಾಣಿಸ್ತಾ ಹೋಗುತ್ತೆ. ಕುತ್ಪಾಡಿ ಜೊತೆಗೆ ಅವರಿಗಿರುವಂಥ ಅವರು ಮಾಡ್ತಕ್ಕಂಥ ಉಪನ್ಯಾಸಗಳನ್ನು, ಒಳ್ಳೆಯ ವೇದಾಂತಿ, ಶಾಸ್ತ್ರ ವಿಷಯದಲ್ಲಿ ಅದರಲ್ಲೂ ವಿಶೇಷವಾಗಿ ದ್ವೈತ ವೇದಾಂತದಲ್ಲಿ ಒಳ್ಳೆಯ ಪರಿಣತಿಯನ್ನು, ಒಳ್ಳೆಯ ಸಾಮರ್ಥ್ಯವನ್ನು, ಅದರೊಳಗಡೆ ಒಳ್ಳೆಯ ಪರಿಣತಿಯನ್ನು ಪಡೆದಂಥವರು ವಿಜಯಸಿಂಹ ಆಚಾರ್ಯರು. ಇವತ್ತು ಪಂಡಿತಾಚಾರ್ಯರ ಬಗ್ಗೆ ಮತ್ತು ಗೋವಿಂದಾಚಾರ್ಯರ ಬಗ್ಗೆ ಆ ಇಬ್ಬರನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಅವರು ಮಾತಾಡ್ತಾ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಇಬ್ಬರು ಉಪನ್ಯಾಸಕ್ಕೆ ಪೂರಕವಾಗುವಾಗ ಹಾಗೆ ಒಂದು ವಿಶೇಷವಾದದ್ದು, ನಮ್ಮ ನಾಡಿನ ಗಣ್ಯ ಕಲಾವಿದರಾದಂಥ, ಅದ್ಭುತ ನಟರಾದಂಥ, ಒಳ್ಳೆಯ ನಮ್ಮ ಸಂಸ್ಕೃತಿಯ ಅಂತಃಸತ್ವವನ್ನು ಚೆನ್ನಾಗಿ ಬಲ್ಲ ಶ್ರೀ ಸುಚೇಂದ್ರ ಪ್ರಸಾದ್ ಅವರು, ಅವರ ಬಳಗ, ನನ್ನ ಪಿತಾಮಹ
ಬಂದೆ ಗೋವಿಂದಾಚಾರ್ಯರ ತಂದೆಯವರಾದ ಪಡುಮಣ್ಣೂರು ನಾರಾಯಣಾಚಾರ್ಯರ ಜೀವನ ಚರಿತ್ರೆಯನ್ನು ಆಧಾರವಾಗಿಟ್ಕೊಂಡು 45 ನಿಮಿಷಗಳ ಕಾಲ ಅವರು ಇವತ್ತೊಂದು ನಾಟಕ ಪ್ರದರ್ಶನ ಮಾಡಲಿದ್ದಾರೆ. ಮುಖ್ಯ ಪಾತ್ರ ಮತ್ತು ನಿರ್ದೇಶನ ನಮ್ಮ ಶ್ರೀ ಸುಚೇಂದ್ರ ಪ್ರಸಾದ್ ಅವರದು. ಆ ಸುಚೇಂದ್ರ ಪ್ರಸಾದ್ ಮತ್ತು ಅವರ ಬಳಗಕ್ಕೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀನಿ. ನಾವು 45 ನಿಮಿಷಗಳ ಕಾಲ ಆ ನಾಟಕದಲ್ಲಿ ನಾವು ತಲ್ಲೀನರಾಗೋಣ. ಗೋವಿಂದಾಚಾರ್ಯರು ನೆನಪು ಮಾಡ್ಕೊಳ್ತೇನೆ, ಅವರ ತಂದೆಯವರ ಸ್ಮರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಈ ಸಭೆಗೆ ಅನೇಕರು ಮಹನೀಯರು ಬಂದಿದ್ದಾರೆ. ವಿಶೇಷವಾಗಿ ಇಸ್ಕಾನ್ ಸಂಸ್ಥೆಯ ಇಬ್ಬರು ಪ್ರಭುಗಳು ಬಂದಿದ್ದಾರೆ. ಅವರಿಬ್ಬರನ್ನು ನಾನು ಹೃದಯಪೂರ್ವಕವಾಗಿ, ನನ್ನ ಸಂಸ್ಥೆಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಇನ್ನೂ ಅನೇಕ ಮಹನೀಯರು ದೂರದಿಂದ, ಬೆಳಗಾವಿಯಿಂದ, ರಾಯಚೂರಿನಿಂದ, ಗುಲ್ಬರ್ಗಾದಿಂದ, ರಾಯಚೂರಿನಿಂದ ಬಂದವರೊಬ್ಬರು ನನ್ನ ಜೊತೆ ಮಾತಾಡ್ತಾಯಿದ್ರು. ಹಾಗೇನು ಉಡುಪಿಯಿಂದ, ಮಂಗಳೂರಿನಿಂದ, ಮೈಸೂರಿನಿಂದ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಅನೇಕರು ನೀವೆಲ್ಲ ನಮ್ಮ ಆಚಾರ್ಯ ಗೋವಿಂದಾಚಾರ್ಯರ ಬಗ್ಗೆ ನಿಮಗಿರುವ ಪ್ರೀತಿಯಿಂದ, ಭಕ್ತಿಯಿಂದ ನೀವು ಈ ಸಮಾರಂಭಕ್ಕೆ ಬಂದಿದ್ದೀರಿ. ಈ ಸಮಾರಂಭವನ್ನು ನೀವೆಲ್ಲ ಬಂದು ಪಾವನಗೊಳಿಸ್ತಾ ಇದ್ದೀರಿ. ನಿಮಗೂ ಕೂಡ ನಾನು ತುಂಬ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಮಿತ್ರರಿಗೂ, ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಸಮಸ್ತರಿಗೂ ಗೋವಿಂದಾಚಾರ್ಯರ ಪ್ರತಿಷ್ಠಾನ ನಿಮಗೆ ಚಿರಋಣಿಯಾಗಿರುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತಾ ನನ್ನ ಕೆಲವು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.